ಬಸವೈಟೆ ಚಾನಲ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವೈಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋಕಂಟ್ರೋಲರ್ ಪ್ರೋಗ್ರಾಮಿಂಗಲ್ಲಿ ALP ಟು ಕೌಂಟ್ ದ ನಂಬರ್ ಆಫ್ ಒನ್ಸ್ ಆ್ಯಂಡ್ ಝೀರೋಸ್ ಇನ್ ಎ ಗಿವನ್ 8-bit ನಂಬರ್ ಪ್ರೋಗ್ರಾಮ್ ಬಗ್ಗೆ ನೋಡೋಣ. ಅಂದರೆ ಈ ಒಂದು ಪ್ರೋಗ್ರಾಮಲ್ಲಿ ಒಂದು 8-bit ನಂಬರಲ್ಲಿ ಎಷ್ಟು ಝೀರೋಸ್ ಇದ್ದಾವೆ ಆ್ಯಂಡ್ ಎಷ್ಟು ಒನ್ಸ್ ಇದ್ದಾವೆ ಅಂತ ಕೌಂಟ್ ಮಾಡ್ತೀವಿ. ನಾವು ಕೌಂಟ್ ಮಾಡಿ ಆ ಒನ್ಸ್ ಮತ್ತು ಝೀರೋಸ್ನ ಬೇರೆ ಬೇರೆ ಒಂದು ರ್ಯಾಮ್ ಲೊಕೇಶನಲ್ಲಿ ಸ್ಟೋರ್ ಮಾಡ್ತೀವಿ. ಅಂದರೆ ಒನ್ಸ್ ಎಷ್ಟಿದ್ದಾವೆ ಅಂತ ಕೌಂಟ್ನ ಒಂದಲ್ಲಿ ಆ್ಯಂಡ್ ಝೀರೋ ಎಷ್ಟಿದ್ದಾವೆ ಅಂತ ಕೌಂಟ್ನ ಇನ್ನೊಂದು ರ್ಯಾಮ್ ಲೊಕೇಶನಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಇಲ್ಲಿ ಪ್ರೋಗ್ರಾಮ್ ಬಗ್ಗೆ ನೋಡೋಕೆ ಮುಂಚೆ ಆ ನಂಬರ್ ಯಾವುದು ಅಂದರೆ 8A ಹೆಕ್ಸಾಡೆಸಿಮಲ್ ನಂಬರ್, ಅದನ್ನು 52H ರ್ಯಾಮ್ ಲೊಕೇಶನಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ಈ 8A ಹೆಕ್ಸಾಡೆಸಿಮಲ್ ನಂಬರಲ್ಲಿ ನಾವು ಒನ್ಸ್ ಮತ್ತು ಝೀರೋಸ್ ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡಬೇಕು. ಓಕೆ, ಆ್ಯಂಡ್ ಆಫ್ಟರ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಇಂಟರ್ನಲ್ ರ್ಯಾಮ್ ಲೊಕೇಶನ್ 50H ಹೋಲ್ಡ್ಸ್ ದ ನಂಬರ್ ಆಫ್ ಒನ್ಸ್. ಸೊ ರ್ಯಾಮ್ ಲೊಕೇಶನ್ 50H ಅಲ್ಲಿ ಎಷ್ಟು ಒನ್ಸ್ ಇದ್ದಾವೆ ಅಂತ ಅಲ್ಲಿ ಸ್ಟೋರ್ ಆಗುತ್ತೆ, ಅಂದರೆ ನಂಬರ್ ಸ್ಟೋರ್ ಆಗುತ್ತೆ ಎಷ್ಟು ಒನ್ಸ್ ಇದಾವೆ ಅಂತ. ಆ್ಯಂಡ್ 51H ಅಲ್ಲಿ ಎಷ್ಟು ಝೀರೋಸ್ ಇದಾವೆ ಅಂತ ನಂಬರ್ ಸ್ಟೋರ್ ಆಗುತ್ತೆ ಅಲ್ಲಿ. ಸೊ 8A ಹೆಕ್ಸಾಡೆಸಿಮಲ್ ನಂಬರಲ್ಲಿ ಅದನ್ನು ಬೈನರಿ ಕನ್ವರ್ಟ್ ಮಾಡಿದಾಗ ಅಲ್ಲಿ ಬರೋವಂಥ 8-bit ನಂಬರ್ ಏನಿರುತ್ತೋ ಅದರಲ್ಲಿ ಒನ್ಸ್ ಎಷ್ಟಿದಾವೆ ಝೀರೋಸ್ ಎಷ್ಟಿದಾವೆ ಅನ್ನೋದು ಈ ಒಂದು ಎರಡು ರ್ಯಾಮ್ ಲೊಕೇಶನಲ್ಲಿ 50H ಮತ್ತು 51H ರ್ಯಾಮ್ ಲೊಕೇಶನ್ಗಳಲ್ಲಿ ಸ್ಟೋರ್ ಆಗ್ತವೆ. 50H ಅಲ್ಲಿ ಎಷ್ಟು ಒನ್ಸ್ ಇದಾವೆ ಅಂತ ತೋರಿಸುತ್ತೆ, 51H ಅಲ್ಲಿ ಎಷ್ಟು ಝೀರೋಸ್ ಇದಾವೆ ಅಂತ ತೋರಿಸುತ್ತೆ. ಇನ್ ದಿಸ್ ಪ್ರೋಗ್ರಾಮ್ ಈಚ್ ಬಿಟ್ ಈಸ್ ಎಕ್ಸಾಮೈನ್ಡ್ ಬೈ ಯೂಸಿಂಗ್ ದ ರೊಟೇಟ್ ಇನ್ಸ್ಟ್ರಕ್ಷನ್ RLC, ದಟ್ ಈಸ್ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ. ಸೊ ನಾವು ಈ ಥರ ಕೌಂಟ್ ಮಾಡಬೇಕು, ಈಚ್ ಬಿಟ್ನ ಎಕ್ಸಾಮೈನ್ ಮಾಡಬೇಕು, ಒಂದೊಂದು ಬಿಟ್ನ. ಈ ಒಂದು ಪ್ರೋಗ್ರಾಮಲ್ಲಿ ಅಷ್ಟೇ ಅಲ್ಲ, ಝೀರೋಸ್ ಒನ್ಸ್ ಕೌಂಟ್ ಮಾಡೋದ್ರಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾವುದಾದ್ರೂ ಪ್ರೋಗ್ರಾಮಲ್ಲಿ ನಾವು ಒಂದೊಂದು ಬಿಟ್ಟನ್ನು ಎಕ್ಸಾಮೈನ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಈ ರೊಟೇಟ್ ಇನ್ಸ್ಟ್ರಕ್ಷನ್ ಯೂಸ್ ಆಗುತ್ತೆ. ಎಸ್ಪೆಷಲಿ ರೊಟೇಟ್ ರೈಟ್ ವಿತ್ ಕ್ಯಾರಿ ಮತ್ತು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ. ಅಂದರೆ ಬಿಟ್ 1 ಇದೇನೋ 0 ಇದೇನೋ ಅಂತ ಕಂಡುಹಿಡಿಯೋದಕ್ಕೆ ನಾವು ಈ ಎರಡು ಇನ್ಸ್ಟ್ರಕ್ಷನ್ಗಳಲ್ಲಿ ಯಾವುದಾದ್ರೂ ಬಳಸ್ಬೋದು. ಸೊ ನಾವಿಲ್ಲಿ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಬಳಸ್ತಾ ಇದ್ದೀವಿ. ಈ ಒಂದು ಇನ್ಸ್ಟ್ರಕ್ಷನ್ ಬಳಸ್ಕೊಂಡು ಒಂದೊಂದು ಬಿಟ್ 8-bit ಏನು ಬೈನರಿ ನಂಬರ್ ಇರುತ್ತೋ ಅದರಲ್ಲಿ ಒಂದೊಂದು ಬಿಟ್ಟು ಏನಿದೆ ಅಂತ ನಾವು ಎಕ್ಸಾಮೈನ್ ಮಾಡ್ತೀವಿ. ಆ್ಯಂಡ್ ದ ರೊಟೇಟ್ ಇನ್ಸ್ಟ್ರಕ್ಷನ್ ಓನ್ಲಿ ವರ್ಕ್ ವಿತ್ ರಿಜಿಸ್ಟರ್ A. ಸೊ RLC ಇನ್ಸ್ಟ್ರಕ್ಷನ್ ಏನದು ಅಥವಾ ಬೇರೆ ರೊಟೇಟ್ ಇನ್ಸ್ಟ್ರಕ್ಷನ್ಗಳಾಗಲಿ ಓನ್ಲಿ ರಿಜಿಸ್ಟರ್ A ಜೊತೆ ವರ್ಕ್ ಆಗುತ್ತೆ, ಬೇರೆ ಯಾವ ರಿಜಿಸ್ಟರ್ ಅಥವಾ ರ್ಯಾಮ್ ಲೊಕೇಶನ್ ಜೊತೆ ವರ್ಕ್ ಮಾಡಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಈ ರ್ಯಾಮ್ ಲೊಕೇಶನ್ 52H ಅಲ್ಲಿ ನಂಬರ್ ಇದನ್ನು 8AH ಅದನ್ನು ನಾವು ಮೊದಲು A ರಿಜಿಸ್ಟರ್ಗೆ ಮೂವ್ ಮಾಡ್ಕೋಬೇಕು ಅಥವಾ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಾದ್ರೆ 52H ಅಲ್ಲಿ ಏನು ಹೆಕ್ಸಾಡೆಸಿಮಲ್ ನಂಬರ್ ಇದೆಯೋ ಅದು ರಿಜಿಸ್ಟರ್ Aಗೆ ನಾವು ಮೂವ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ನೋಡೋಣ ಯಾವ ಥರ ಇದೆ ಪ್ರೋಗ್ರಾಮ್ ಅಂತ. ಒಂದು ಲೈನ್ ಬೈ ಲೈನ್ ಇನ್ಸ್ಟ್ರಕ್ಷನ್ಸ್ ನಾವು ನೋಡ್ಕೊಂಡು ಹೋಗೋಣ. ಸೊ ಇದಿಷ್ಟು ಟೋಟಲ್ ಪ್ರೋಗ್ರಾಮ್. ಸೊ ಈಚ್ ಇನ್ಸ್ಟ್ರಕ್ಷನ್ಸ್ ಯಾವ ಥರ ಏನು ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಮೂವ್ A, 52H. ಅಂದರೆ 52H ಅಂದರೆ ನಾವು ಇನ್ಪುಟ್ ನಂಬರ್ ಏನು ಕೊಟ್ಟಿದ್ದೀವಿ ಅಥವಾ ಯಾವ ಬೈಟ್ನ ನಾವು ಚೆಕ್ ಮಾಡ್ತಾಯಿದ್ದೀವಿ ಆ ನಂಬರ್ 52H ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ಅದನ್ನು A ರಿಜಿಸ್ಟರ್ಗೆ ತೊಗೊಳ್ತೀವಿ ನಾವು. ಅಂದರೆ ಕಾಪಿ ಕಾಂಟೆಂಟ್ಸ್ ಆಫ್ 52H ಟು A. ಸೊ 52H ರ್ಯಾಮ್ ಲೊಕೇಶನಲ್ಲಿ ಏನಿದೆ ನಂಬರ್ 8A ಹೆಕ್ಸಾಡೆಸಿಮಲ್ ನಂಬರ್ ಇದೆ, ಅದನ್ನು ಏನು ಮಾಡ್ತೀವಿ ಇಲ್ಲಿ A ರಿಜಿಸ್ಟರ್ಗೆ ಕಾಪಿ ಮಾಡ್ಕೊಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಮೂವ್ 50H, #00H. ಸೊ ಇಲ್ಲಿ ನಾವು 50Hನ ಒನ್ಸ್ ಎಷ್ಟಿದಾವೆ ಅಂತ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಬೈ ಡಿಫಾಲ್ಟಾಗಿ ಅದರಲ್ಲಿ ಯಾವುದಾದ್ರೂ ನಂಬರ್ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ನಾವು 00ನ ಲೋಡ್ ಮಾಡ್ತೀವಿ, ಯಾಕಂದರೆ ಕೌಂಟ್ ಫಸ್ಟಿಂದ ಆಗಬೇಕಲ್ಲ, ಅದಕ್ಕೆ ಅದನ್ನು 0ಗೆ ಲೋಡ್ ಮಾಡ್ತೀವಿ. ಆ್ಯಂಡ್ 51H ಕೂಡ ಅಷ್ಟೇ, ಅದನ್ನು ಝೀರೋಸ್ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದನ್ನು ಕೂಡ ಝೀರೋಸಿಂದ ಲೋಡ್ ಮಾಡ್ತೀವಿ. ಸೊ 50H 00 ಮತ್ತು 51Hಗೆ 00ನ ನಾವಿಲ್ಲಿ ಲೋಡ್ ಮಾಡ್ತೀವಿ ಇಮಿಡಿಯೇಟ್ ಡಾಟಾಗಳನ್ನ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್, ನೆಕ್ಸ್ಟ್ ಲೈನ್ ಏನಂದರೆ ಮೂವ್ R0, #08H. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ R0 ರಿಜಿಸ್ಟರ್ಗೆ ನಂಬರ್ 8 ಹೆಕ್ಸಾಡೆಸಿಮಲ್ ನಂಬರ್ 8ನ ಲೋಡ್ ಮಾಡುತ್ತೆ. ಸೊ ಈ 8ನ್ನು ಯಾಕೆ ಲೋಡ್ ಮಾಡಬೇಕಂದ್ರೆ ನಾವು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಮಾಡಬೇಕಾದ್ರೆ ಅಲ್ಲಿ 8 ಟೈಮ್ಸು ರೊಟೇಟ್ ಮಾಡಬೇಕಾಗುತ್ತೆ ನಮಗೆ. ಈಚ್ ಬಿಟ್ ಒಂದೊಂದು ಬಿಟ್ಟನ್ನು ನಾವು ಎಕ್ಸಾಮೈನ್ ಮಾಡಬೇಕಾದ್ರೆ ಒಂದು ಸಲ ರೊಟೇಟ್ ಮಾಡಿದಾಗ ಒಂದು ಬಿಟ್ನ ಚೆಕ್ ಮಾಡ್ಕೊಳ್ತೀವಿ. ಸೊ ಅದ್ರಂಗೆ 8 ಬಿಟ್ಟನ್ನ ಚೆಕ್ ಮಾಡಬೇಕಾದ್ರೆ 8 ಸಲ ರೊಟೇಟ್ ಮಾಡಬೇಕಾಗುತ್ತೆ.
ಸೊ 8 ಸಲ ರೊಟೇಟ್ ಮಾಡಬೇಕಾದ್ರೆ ನಾವು ಮತ್ತೆ 8 ಸಲ ರಿಪೀಟ್ ಮಾಡೋಕ್ಕಾಗಲ್ಲ ಪ್ರೋಗ್ರಾಮ್ನ, ಉದ್ದಕ್ಕೆ ಪ್ರೋಗ್ರಾಮ್ ಟೈಪ್ ಮಾಡ್ಕೊತ ಹೋಗೋದು ಭಾಳ ಟೈಮ್ ಹಿಡಿತದೆ. ಸೊ ಅದ್ರ ಸಲಾಗಿ ಏನು ಮಾಡ್ತೀವಿ, ಒಂದು ಲೂಪಲ್ಲಿ ಹಾಕ್ಬಿಡ್ತೀವಿ. ಈ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿನ ಒಂದು ಲೂಪಲ್ಲಿ ಹಾಕ್ತೀವಿ. ಸೊ ಆ ಲೂಪ್ ಎಷ್ಟು ಸಲ ರನ್ ಆಗಬೇಕು, ಇಲ್ಲಿ ಫಾರ್ ಎಕ್ಸಾಂಪಲ್ 8 ಸಲ ನಮಗೆ ರನ್ ಆಗಬೇಕು. 8 ಬಿಟ್ ಚೆಕ್ ಮಾಡಬೇಕಲ್ಲ, ಅದರಿಂದಾಗಿ 8 ಸಲ ಅದು ಅದೇ ಒಂದು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಆಪ್ರೇಷನ್ ಆಗಬೇಕು ನಮಗೆ. ಸೊ 8 ಸಲ ಆದಮೇಲೆ ಮತ್ತೆ ಅದು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಆಗೋದು ನಿಲ್ಲಬೇಕಲ್ಲ, ನಿಂತರೆ ನಮ್ಗೆ ಅವಾಗ ಕರೆಕ್ಟ್ 8 ಬಿಟ್ಟು ಮಾತ್ರ ಗೊತ್ತಾಗುತ್ತೆ. ಮತ್ತು 8 ಬಿಟ್ ಆದಮೇಲೆ ಕೂಡ ರೊಟೇಟ್ ಆಗ್ತಿದ್ರೆ ಏನಾಗುತ್ತೆ, ಮತ್ತು ಅವೇ ರಿಪೀಟ್ ಅವೇ ಬಿಟ್ಸೇ ಚೆಕ್ ಮಾಡ್ಕೊತ ಹೋಗುತ್ತೆ. ಸೊ ಅದರಿಂದಾಗಿ 8 ಸಲ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಆದಮೇಲೆ ರೊಟೇಟ್ ಆಗೋದು ನಿಲ್ಲಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಈ R0ಗೆ 08Hನ ಅಂದರೆ 08 ನಂಬರ್ನ ಲೋಡ್ ಮಾಡ್ತೀವಿ. ಸೊ ಈ ನಂಬರ್ ಏನಾಗುತ್ತೆ ಅಂದರೆ ಒಂದೊಂದು ಸಲ ರೊಟೇಟ್ ಆದಾಗ ಕೂಡ ಒಂದೊಂದು ನಂಬರ್ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಅಂದರೆ 8 ಇರೋದು ಒಂದು ಸಲ ರೊಟೇಟ್ ಆದಮೇಲೆ 7 ಹಾಕ್ಕೊಂತ ಹೋಗುತ್ತೆ, ನೆಕ್ಸ್ಟ್ ಟೈಮ್ ರೊಟೇಟ್ ಆದಮೇಲೆ 6 ಹಾಕ್ಕೊಂತ ಹೋಗುತ್ತೆ, ಡಿಕ್ರಿಮೆಂಟ್ ಹಾಕ್ಕೊಂತ ಹೋಗುತ್ತೆ ಇದು ಒಂದು ಸೈಕಲ್ಗೆ ಒಂದೊಂದು. ಸೊ ಯಾವಾಗ ಇದು 0 ಆಗುತ್ತೋ ಆವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು ನಿಲ್ಲುತ್ತೆ, ಅಂದರೆ ರೊಟೇಟ್ ಆಗೋದು ನಿಲ್ಲುತ್ತೆ. ಸೊ ಅದಕ್ಕೆ ಇಲ್ಲಿ R0ನ ಏನು ಮಾಡ್ತೀವಿ ನಾವು 8 ಬಿಟ್ ಕೌಂಟನ್ನು ನೋಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿರಿ RLC A. ಸೊ ಇದು ಲೂಪ್ 2, ಅಲ್ಲಿಗೆ ಲೇಬಲ್ ಲೂಪ್ 2 ಕೊಟ್ಟಿದ್ದೀವಿ. ಆ ಇನ್ಸ್ಟ್ರಕ್ಷನ್ ಏನಂದರೆ RLC A ಅಂದರೆ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ A. ಸೊ A ರಿಜಿಸ್ಟ್ರಲ್ಲಿ ಏನದ 8AH ಅದ. ಸೊ ಅದರಲ್ಲಿರೋಂಥ ನಂಬರ್ನ ನಾವೇನು ಮಾಡ್ತೀವಿ, ಈಗ 8AHನ A ರಿಜಿಸ್ಟ್ರಲ್ಲಿರೋದು ರೊಟೇಟ್ ಲೆಫ್ಟ್ ಮಾಡ್ತೀವಿ ವಿತ್ ಕ್ಯಾರಿ. ಅಂದರೆ ಫಸ್ಟ್ ಬಿಟ್ ಏನಿರುತ್ತೋ ಅದನ್ನು ನಾವಿಲ್ಲಿ ಕ್ಯಾರಿಗೆ ತೊಗೊಳ್ತೀವಿ. ಸೊ ಗೆಟ್ ದ ಬಿಟ್ ಟು ಕ್ಯಾರಿ ಫ್ಲ್ಯಾಗ್ ಅಂದರೆ ಫಸ್ಟ್ ಅಥವಾ ಲಾಸ್ಟ್ ಬಿಟ್ ಏನಿದನೋ ರೊಟೇಟ್ ಲೆಫ್ಟ್ ಮಾಡಬೇಕಾದ್ರೆ ಫಸ್ಟ್ ಬಿಟ್ ಏನಿದನೋ ಅದನ್ನು ನಾವು ಕ್ಯಾರಿಗೆ ತೊಗೊಳ್ತೀವಿ. ಅಂದರೆ ಫಸ್ಟ್ ಬಿಟ್ ಎಕ್ಸಾಮೈನ್ ಮಾಡಬೇಕಲ್ಲ ನಾವು 0ನ 1 ಅಂತ, ಅದಕ್ಕೆ ಕ್ಯಾರಿ ಫ್ಲ್ಯಾಗ್ಗೆ 1 ಬಿಟ್ಟು ತೊಗೊಳ್ತೀವಿ ಇವಾಗ. ಸೊ ಹಂಗೆ ರೊಟೇಟ್ ಕೂಡ ಆಗುತ್ತಿದ್ದು. ಓಕೆ, ಕ್ಯಾರಿಗೆ ಬರುತ್ತೆ, ಕ್ಯಾರಿದಲ್ಲಿ ಏನಾಗಿದೆ ಈಗ ಮೊದಲೇನಿತ್ತು 0 ಇರುತ್ತೆ ಬೈ ಡಿಫಾಲ್ಟಾಗಿ, ಅದು ಹೋಗಿ A ರಿಜಿಸ್ಟರ್ ಲಾಸ್ಟಲ್ಲಿ ಸ್ಟೋರ್ ಆಗುತ್ತೆ. ಸೊ ಫಸ್ಟ್ ಬಿಟ್ ಇವಾಗ ಕ್ಯಾರಿ ಫ್ಲ್ಯಾಗಲ್ಲಿ ಬಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಂದರೆ JC ಲೂಪ್ 1. JC ಅಂದರೆ ಜಂಪ್ ಇಫ್ ಕ್ಯಾರಿ, ಅಂದರೆ ಕ್ಯಾರಿ 1 ಇತ್ತಂದರೆ ಇಲ್ಲೇನು ಮುಂದೆ ಲೇಬಲ್ ಕೊಟ್ಟಿದ್ದನೋ ಅಲ್ಲಿಗೆ ಜಂಪ್ ಆಗಬೇಕು. ಜಂಪ್ ಟು ಲೂಪ್ 1 ಇಫ್ ಕ್ಯಾರಿ ಈಸ್ 1. ಸೊ ಕ್ಯಾರಿ 1 ಇತ್ತಂದರೆ ಲೂಪ್ 1ಗೆ ಏನು ಲೇಬಲ್ ಇದನೋ ಅಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು ಜಂಪ್ ಆಗುತ್ತೆ. ಓಕೆ, ಕ್ಯಾರಿ ಇದ್ದಿಲ್ಲ ಅಂದರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದನೋ ಅಲ್ಲಿಂದ ಎಕ್ಸಿಕ್ಯೂಟ್ ಆಗುತ್ತೆ ಕಂಟಿನ್ಯೂ ಆಗಿ. ಸೊ ಫಾರ್ ಎಕ್ಸಾಂಪಲ್ ಈಗ 1 ಇದೆ ಅಂದ್ಕೊಡ್ರಿ. ಓಕೆ, ಒಂದು ಬಿಟ್ ಏನು ಫಸ್ಟ್ ಬಿಟ್ ಏನು ಕ್ಯಾರಿ ಫ್ಲ್ಯಾಗಿಗೆ ಲೋಡ್ ಮಾಡಿದ್ದೀವಿ, ಆ ಬಿಟ್ 1 ಇದೆ ಅಂದ್ಕೊಡ್ರಿ, ಅಂದರೆ ಜಂಪ್ ಕ್ಯಾರಿ ಇಫ್ 1. ಸೊ ಕ್ಯಾರಿ ಇವಾಗ 1 ಇದೆ. ಸೊ ಅವಾಗ ಏನಾಗುತ್ತೆ, ಲೂಪ್ 1ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು ಜಂಪ್ ಆಗುತ್ತೆ. ಸೊ ಲೂಪ್ 1 ಏನಿದೆ ಇಂಕ್ರಿಮೆಂಟ್ 50H ಅಂತ ಇದೆ. ಅಂದರೆ ಏನು ಮಾಡುತ್ತೆ, 50H ಏನಿದೆ ಮೊದಲು 00 ಅದಾವದ ಅದನ್ನು ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಅಂದರೆ 00 ಇರೋದು ಏನಾಗುತ್ತೆ 50H 01 ಆಗುತ್ತೆ. ಅಂದರೆ ಅಲ್ಲಿ 1 ಬಿಟ್ಟು ಫಸ್ಟ್ ಏನು ನಾವು ಈಗ ಎಕ್ಸಾಮೈನ್ ಮಾಡಿದ್ವಿ ಆ ಬಿಟ್ಟು 1 ಇದೆ ಅಂತ ಅರ್ಥ. ಸೊ ಅದಕ್ಕೆ 1ಅನ್ನು ಕೌಂಟ್ ಮಾಡೋಕ್ಕೆ ಯಾವ ರ್ಯಾಮ್ ಲೊಕೇಶನ್ ಇಟ್ಟಿರ್ತೀವಿ 50H ಅಲ್ಲಿ ಇಂಕ್ರಿಮೆಂಟ್ ಆಗುತ್ತೆ. ಸೊ ಇದು 1 ಇದ್ದಾಗ ಆಗುವಂಥ ಕೆಲಸ. ಇನ್ ಕೇಸ್ ಯಾವ ಬಿಟ್ ನಾವು ಎಕ್ಸಾಮೈನ್ ಮಾಡ್ತೀವೋ 0 ಇತ್ತು ಅಂದರೆ, ಸೊ ಜಂಪ್ ಇಫ್ ಕ್ಯಾರಿ ಲೂಪ್ 1 ಏನದ ಅದು ನಮಗೆ ಸ್ಯಾಟಿಸ್ಫೈ ಆಗಲ್ಲ ಈ JC ಇನ್ಸ್ಟ್ರಕ್ಷನ್. ಸೊ ಜಂಪ್ ಇಫ್ ಕ್ಯಾರಿ ಅಂದರೆ 1 ಇದ್ದರೆ ಮಾತ್ರ ಈ ಲೇಬಲ್ಗೆ ಜಂಪ್ ಆಗಬೇಕು. ಕ್ಯಾರಿ 0 ಇತ್ತಂದರೆ ಈ ಲೇಬಲ್ಗೆ ಜಂಪ್ ಆಗಲ್ಲ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ಅಲ್ಲಿಂದನೇ ಎಕ್ಸಿಕ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕ್ಯಾರಿ 0 ಇತ್ತಂದರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಾಗುತ್ತೆ, ಈ INC 51H ಏನದು ಅದು ಎಕ್ಸಿಕ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕ್ಯಾರಿ 0 ಇತ್ತಂದರೆ ಇಲ್ಲಿ ಏನಾಗುತ್ತೆ ಇಂಕ್ರಿಮೆಂಟ್ 51H ಆಗುತ್ತೆ. ಅಂದರೆ 51H ರ್ಯಾಮ್ ಲೊಕೇಶನಲ್ಲಿ ಮೊದಲೇನು ನಂಬರ್ ಇರುತ್ತೋ ಅದು ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಸೊ ಇವಾಗ 00 ಅದ. ಸೊ 0 ಇತ್ತು 1 ಬಿಟ್ ನಾವು ಚೆಕ್ ಮಾಡಿದ್ದಂದರೆ ಅವಾಗ ಏನಾಗುತ್ತೆ 51H ಅಲ್ಲಿ ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಕೌಂಟ್ ಸ್ಟಾರ್ಟ್ ಆಗುತ್ತೆ, ಅವಾಗ 1 ಆಗುತ್ತೆ 0 ಇರೋದು. ಸೊ ಈ ಥರ 1 ಇದ್ದಾಗ ಈ ಲೂಪ್ 1ಇಂದ 50H ಇಂಕ್ರಿಮೆಂಟ್ ಹಾಕ್ಕೊಂತ ಹೋಗುತ್ತೆ. 0 ಇದ್ದಾಗ INC 51H ಮುಖಾಂತರ 51H ಇಂಕ್ರಿಮೆಂಟ್ ಹಾಕ್ಕೊಂತ ಹೋಗುತ್ತೆ. ಸೊ ನೆಕ್ಸ್ಟ್ SJMP ನೆಕ್ಸ್ಟ್ ಅಂತ ಇದೆ. ಓಕೆ, SJMP ನೆಕ್ಸ್ಟ್ ಏನಂದರೆ 0 ಇದ್ದಾಗ ಈ ನೆಕ್ಸ್ಟ್ ಲೈನ್ಗೆ ಅಥವಾ ನೆಕ್ಸ್ಟ್ ಲೇಬಲ್ಗೆ ಜಂಪ್ ಆಗುತ್ತೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು. ಅಥವಾ 1 ಇತ್ತು ಅಂದರೆ ಲೂಪ್ 1 ಆದಮೇಲೆ ಡೈರೆಕ್ಟಾಗಿ ಆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನೇ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಲೇಬಲ್ ಇರೋ ಇನ್ಸ್ಟ್ರಕ್ಷನ್ ಏನಂದರೆ DJNZ R0 ಲೂಪ್ 2.
ಸೊ ಇವಾಗ ನಾವು 1 ಬಿಟ್ನ ಕಂಪೇರ್ ಮಾಡಿದ್ವಿ. ಓಕೆ, ಸೊ 1 ಬಿಟ್ನ ಕಂಪೇರ್ ಮಾಡಿದ್ಮೇಲೆ R0ದಲ್ಲಿ ಒಂದು ಕೌಂಟ್ ಕಡಿಮೆ ಆಗಬೇಕು ಇವಾಗ. ಸೊ ಮೊದಲು 8 ಬಿಟ್ ಕಂಪೇರ್ ಮಾಡ್ಬೇಕಂತ 8 ಬಿಟ್ಟು ಇತ್ತು ಇಲ್ಲಿ. ಸೊ ಇವಾಗ 1 ಬಿಟ್ನ ನಾವು ಎಕ್ಸಾಮೈನ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೆಷ್ಟು ಬಿಟ್ಸ್ ಉಳಿದು 7 ಬಿಟ್ಸ್ ಉಳಿತು. ಸೊ ಅದಕ್ಕೆ ಇದನ್ನು ಏನು ಮಾಡಬೇಕು, 7 ಮಾಡಬೇಕು ಇವಾಗ, ಅಂದರೆ ಡಿಕ್ರಿಮೆಂಟ್ ಮಾಡಬೇಕು. ಸೊ ಅದಕ್ಕೆ DJNZ R0 ಯೂಸ್ ಮಾಡ್ತೀವಿ. ಇದೇನು ಮಾಡ್ತೀವಿ ಈ ಇನ್ಸ್ಟ್ರಕ್ಷನ್ ಅಂದರೆ R0ನ ಬೈ 1 ಇಂಕ್ರಿಮೆಂಟ್ ಮಾಡುತ್ತೆ, ಡಿಕ್ರಿಮೆಂಟ್ ಮಾಡುತ್ತೆ. ಓಕೆ, ಅಂದರೆ 8 ಇರೋದು 7 ಆಗುತ್ತೆ. ಆ್ಯಂಡ್ ಜಂಪ್ ಇಫ್ ನಾಟ್ 0, ಡಿಕ್ರಿಮೆಂಟ್ ಆದಮೇಲೆ 0 ಇತ್ತು ಅಂದರೆ ಜಂಪ್ ಆಗಲ್ಲ, 0 ಇದ್ದಿಲ್ಲ ಅಂದರೆ ಜಂಪ್ ಆಗುತ್ತೆ. ಅಂದರೆ ಜಂಪ್ ಇಫ್ ನಾಟ್ 0, JNZ ಜಂಪ್ ಇಫ್ ನಾಟ್ 0. ಸೊ ಇವಾಗ 0 ಆಗಿಲ್ಲ, 8 ಆದಲ್ಲ 7 ಆಯಿತು, ಡಿಕ್ರಿಮೆಂಟ್ ಆದಮೇಲೆ 0 ಆಗಲ್ಲ. ಓಕೆ, ಸೊ ಅದಕ್ಕೆ ಏನಾಗುತ್ತೆ, ನಾಟ್ 0 ಇದ್ದರೆ ಜಂಪ್ ಆಗುತ್ತೆ ಎಲ್ಲಿಗೆ, ಲೂಪ್ 2ಗೆ, ಅಂದರೆ ಲೂಪ್ 2ಗೆ ಜಂಪ್ ಆಗುತ್ತೆ ಪ್ರೋಗ್ರಾಮ್. ಓಕೆ, ಸೊ ಈ ಥರ ಮತ್ತೆ RLCA ಅದೇ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಮತ್ತೆ ಸೆಕೆಂಡ್ ಬಿಟ್ಟಿಗೆ. ಓಕೆ, ಇದೇ ಸೈಕಲ್ ಏನಾಗುತ್ತೆ 8 ಟೈಮ್ಸ್ ರನ್ ಆಗುತ್ತೆ. 8 ಟೈಮ್ಸ್ ರನ್ ಆದಮೇಲೆ ಏನಾಗುತ್ತೆ, R0 8 ಇರೋದು 1/1 ಡಿಕ್ರಿಮೆಂಟ್ ಆದಮೇಲೆ ಹಾಕ್ಕೊಂಡು ಬಂದು 0 ಆಗುತ್ತೆ R0ದಲ್ಲಿ. ಸೊ ಆ 0 ಆದಮೇಲೆ ಅಷ್ಟೊತ್ತಿಗೆ ಏನಾಗಿರುತ್ತೆ, ಇಲ್ಲಿ 8 ಬಿಟ್ ಕೂಡ ನಾವು ಚೆಕ್ ಮಾಡಿ ಒನ್ಸ್ ಎಷ್ಟಿದಾವೆ ಅನ್ನೋದು 50H ರಿಜಿಸ್ಟ್ರಲ್ಲಿ ಸ್ಟೋರ್ ಮಾಡಿರುತ್ತೆ ಪ್ರೋಗ್ರಾಮ್, ಆ್ಯಂಡ್ 0s ಎಷ್ಟಿದಾವೆ ಅನ್ನೋದು 51Hಲ್ಲಿ ಸ್ಟೋರ್ ಮಾಡಿರುತ್ತೆ ಪ್ರೋಗ್ರಾಮ್. ಸೊ 8 ಬಿಟ್ಸು ಕೂಡ ಎಕ್ಸಾಮೈನ್ ಮಾಡಿದ್ಮೇಲೆ R0 ರಿಜಿಸ್ಟ್ರಲ್ಲಿರೋಂಥ ನಂಬರ್ 0 ಆಗಿರುತ್ತೆ. ಆ್ಯಂಡ್ ಇಲ್ಲಿ DJNZ ಆವಾಗ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಡಿಕ್ರಿಮೆಂಟ್ ಜಂಪ್ ಇಫ್ ನಾಟ್ 0. ಸೊ 0 1 ಇತ್ತು ಲಾಸ್ಟ್ ಬಿಟ್ಟು, ಆವಾಗ ಡಿಕ್ರಿಮೆಂಟ್ ಆಯ್ತು ಅಂದ್ಕೊಳ್ರಿ 0 ಆಗುತ್ತೆ. ಆವಾಗ ಜಂಪ್ ಮಾಡಬೇಕು ಎಲ್ಲಿಗೆ, ಲೂಪ್ 2ಗೆ. 0 ಇದ್ದಿಲ್ಲ ಅಂದರೆ ಜಂಪ್ ಮಾಡಬೇಕು. ಇನ್ ಕೇಸ್ 0 ಇತ್ತು ಅಂದರೆ ಈ ಇನ್ಸ್ಟ್ರಕ್ಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ನೆಕ್ಸ್ಟ್ ಲೈನ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ 0 ಆದಾಗ ಏನಾಗುತ್ತೆ, ಈ ಇನ್ಸ್ಟ್ರಕ್ಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಲೂಪ್ 2ಗೆ ಜಂಪ್ ಆಗಲ್ಲ, ಇದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಾದರೂ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಂದರೆ ಅಲ್ಲಿಗೆ ಪ್ರೋಗ್ರಾಮ್ ಎಂಡ್ ಮಾಡಬೇಕಂತ ಇರುತ್ತೆ, SJMP ಹಿಯರ್. ಸೊ ಅಲ್ಲಿಗೆ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಸೊ ಈ ಥರ ಈ ಪ್ರೋಗ್ರಾಮನ್ನು ನಾವು ಬಳಸಿಕೊಂಡು ಯಾವುದಾದ್ರೂ 8 ಬಿಟ್ ನಂಬರಲ್ಲಿ ಎಷ್ಟು 0s ಇದಾವೆ ಆ್ಯಂಡ್ 1s ಇದಾವೆ ಅಂತ ಕೌಂಟ್ ಮಾಡ್ಬೋದು. ಸೊ ಇನ್ನು ಈ ಪ್ರೋಗ್ರಾಮ್ ರಿಸಲ್ಟ್ ಬಗ್ಗೆ ನೋಡೋದಾದರೆ, ಇನ್ಪುಟ್ ಇಂಟರ್ನಲ್ ರ್ಯಾಮ್ ಲೊಕೇಶನ್ 52Hಲ್ಲಿ ಡಾಟಾನ ಸ್ಟೋರ್ ಮಾಡಿದ್ವಿ ನಾವು, ಯಾವ ಡಾಟಾನ ಕೌಂಟ್ ಮಾಡಬೇಕಂತ. ಸೊ 8A ಎಕ್ಸಾಡೆಸಿಮಲ್ ನಂಬರ್ ಅದು. ಸೊ 8Aದು ಎಕ್ಸಾಡೆಸಿಮಲ್ ನಂಬರ್, ಅದರ ಈಕ್ವ್ಯಾಲೆಂಟ್ ಬೈನರಿ ನಂಬರ್ ಏನಂದರೆ ಇದು 10001010. ಇದು ಬೈನರಿ ನಂಬರ್ 8Aದು. ಸೊ ಇದರಲ್ಲಿ ನೋಡ್ಬೋದು ಎಷ್ಟು 1s ಇದಾವೆ, 3 1s ಇದಾವೆ ಆ್ಯಂಡ್ 5 0s ಇದಾವೆ ಇಲ್ಲಿ. ಸೊ ಔಟ್ಪುಟ್ ನಾವು ನೋಡಿದಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಮೇಲೆ ಒನ್ಸ್ ಕೌಂಟ್ ಮಾಡೋಕ್ಕೆ ಏನು ರ್ಯಾಮ್ ಲೊಕೇಶನ್ ಫಿಕ್ಸ್ ಮಾಡಿದ್ವಿ ನಾವು 50H, ಅದರಲ್ಲಿ 03 ನಂಬರ್ ಸ್ಟೋರ್ ಆಗಿರುತ್ತೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದೆಲ್ಲ ಮುಗಿದ್ಮೇಲೆ. ಅಂದರೆ 1s ಎಷ್ಟಿದಾವೆ ಅಂತ ತೋರಿಸುತ್ತೆ ಅಲ್ಲಿ. ಸೊ ಇದರಲ್ಲಿ 1s ಎಷ್ಟಿದಾವೆ, 3 ಇದ್ದಾವೆ. ಆ್ಯಂಡ್ 0s ಎಷ್ಟಿದಾವೆ, 5 ಇದಾವಲ್ಲ. ಸೊ 51Hಲ್ಲಿ ನಾವು 0s ಎಷ್ಟಿದಾವೆ ಅಂತ ಸ್ಟೋರ್ ಮಾಡಿರ್ತಾ ಪ್ರೋಗ್ರಾಮ್. ಸೊ 0 5 ಅಂದರೆ 5 0s ಇದಾವೆ ಅಂತ ಅರ್ಥ. ಅಂದರೆ ನಾವು ಕೊಟ್ಟಂಥ 8 ಬಿಟ್ ಡಾಟಾ 8A ಏನಿದೆ ಅದರಲ್ಲಿ 3 1s ಇದ್ದಾವೆ, 5 0s ಇದಾವೆ ಅಂತ ನಮಗೆ ಫೈನಲ್ ಔಟ್ಪುಟ್ಟಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ 8AH ಮಾತ್ರ ಅಲ್ಲ, 8A ಪ್ಲಸ್ಸಲ್ಲಿ ನಾವು ಯಾವುದಾದ್ರೂ 8 ಬಿಟ್ ನಂಬರ್ನ ಇನ್ಸರ್ಟ್ ಮಾಡ್ಬೋದು. ಆ 8 ಬಿಟ್ ನಂಬರ್ ನಾವು ಅಲ್ಲಿ ಏನು ಕೊಟ್ಟಿರ್ತೀವಿ ಅದು ನಂಬರಲ್ಲಿ ಎಷ್ಟು 1s ಇದಾವೆ ಎಷ್ಟು 0s ಇದಾವೆ ಅಂತ ಈ ಪ್ರೋಗ್ರಾಮ್ ಕೌಂಟ್ ಮಾಡುತ್ತೆ. ಕೌಂಟ್ ಮಾಡಿ ಈ 50H ಮತ್ತು 51Hಲ್ಲಿ ಆ ಒಂದು ಕೌಂಟನ್ನು ತೋರಿಸುತ್ತೆ. 50Hಲ್ಲಿ ಎಷ್ಟು 1s ಇದ್ದಾವೆ, 51Hಲ್ಲಿ ಎಷ್ಟು 0s ಇದಾವೆ ಅಂತ ತೋರಿಸುತ್ತೆ. ಸೊ ಇದಿಷ್ಟು ಈ ಪ್ರೋಗ್ರಾಮ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವೈಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.